ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮೂರಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮುನೀಶ್ವರನ ಪೂಜೆಯ ಒಂದು ಚಿಕ್ಕ ಲಾಗ್ ನೋಡಿ. ನಮ್ಮೂರ ತೋಟದಲ್ಲಿ ವರ್ಷಕ್ಕೊಂದ್ಸಲ ಹಳ್ಳಿಯಲ್ಲಿರ್ತಕ್ಕಂಥ ರೈತರೆಲ್ಲ ಸೇರಿಕೊಂಡು ಆ ಹೊಲಗದ್ದೆಗಳಲ್ಲಿ ಯಾವುದೇ ರೀತಿ ಹಾವುಗಳು, ಬೇರೆ ಥರ ಇನ್ಯಾವುದೇ ಪ್ರಾಣಿಗಳು ಅವ್ರು ಕೆಲಸ ಮಾಡುವಂಥ ಸಮಯದಲ್ಲಿ ಅವ್ರಿಗೇನೂ ತೊಂದರೆ ಕೊಡಬಾರ್ದು ಅಂತ ವರ್ಷಕ್ಕೊಂದ್ಸಲ ತೋಟದ ಮಧ್ಯಭಾಗದಲ್ಲಿ ಈ ಥರ ಒಂದು ಪುಟಾಣಿಯಾಗಿ ಅಲ್ಲೇ ಚಪ್ರ ಹಾಕಿ ಅಲ್ಲಿ ಒಂದು ದೇವರನ್ನು ಪ್ರತಿಷ್ಠಾಪಿಸಿ, ಮುನೀಶ್ವರನನ್ನು ಪ್ರತಿಷ್ಠಾಪಿಸಿ ಅಲ್ಲೇ ಅಡುಗೆ, ತೋಟದಲ್ಲೇ ಸ್ವತಃ ಅಡುಗೆ ಮಾಡಿ ಅಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್. ಅದು ಗರಿಯಲ್ಲಿ ಹಾಕಿರೋದು ಈ ಗಣೇಶ ಹಬ್ಬಗಳ ಚಪ್ರ ಹಾಕ್ತೀವಲ್ಲ ಆ ಟೈಪಲ್ಲಿ ಚಿಕ್ಕದಾಗಿ ಹಾಕ್ಕೊಂಡು ಒಳಗಡೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಎರಡು ಮೂರು ಸಲ ನಾಲ್ಕು ಕಡೆ ಎಡೆಯನ್ನು ಇಡ್ತಕ್ಕಂಥದ್ದು. ಮತ್ತು ಅಡುಗೆ ಎಲ್ಲ ಪ್ರತಿಯೊಂದು ಐಟಮ್ನೂ ಕೂಡ ಇಲ್ಲಿ ಮನೆಯಿಂದ ರೆಡಿ ಮಾಡಿಕೊಂಡು ಅಲ್ಲೇ ತೋಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಒಲೆ ಹಾಕಿ ಸೌದೆಯಿಂದ ಅಡುಗೆಯನ್ನು ಮಾಡ್ತಕ್ಕಂಥದ್ದು. ಈ ಪದ್ಧತಿ ತಲತಲಾಂತರದಿಂದನೂ ಬಂದಿದೆ, ಇವ್ರ ಪೂರ್ವಿಕರ ಕಾಲದಿಂದನೂ ಅದನ್ನು ಇವರು ಕೂಡ ಮುಂದುವರಿಸ್ತಾ ಬಂದಿದ್ದಾರೆ. ಇದಕ್ಕೆ ಯಾವುದೇ ಥರ ಆಡಂಬರ ಇಲ್ಲ, ಎಷ್ಟು ಸಿಂಪಲ್ಲೋ ಅಷ್ಟೇ ಸಿಂಪಲ್ಲಾಗಿ ಇದನ್ನು ಮುಗಿಸ್ಕೋಬೇಕು ಅನ್ನೋದು. ಆ್ಯಕ್ಚುಲಿ ಇದನ್ನು ಬಿಫೋರೆಲ್ಲ ಮುಂಚೆ ಎಲ್ಲ ಮಿಡ್ ನೈಟಲ್ಲಿ ಮಾಡ್ತಿದ್ರಂತೆ, 12 ಗಂಟೆ 1 ಗಂಟೆ 2 ಗಂಟೆಯಲ್ಲಿ. ಸೊ ಇವಾಗ ಅಷ್ಟು ನೈಟಲ್ಲಿ ಯಾರೂ ಜನಗಳು ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಅರ್ಲಿ ಅಂದರೆ 7:30 8 ಗಂಟೆ 9 10 ಗಂಟೆ ಒಳಗಡೆ ಇದನ್ನು ಮುಗಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ದೇವ್ರಿಗೆ ಸಿಂಗ್ಲಾತ ಉದುಕತ್ತೋದು ಮತ್ತು ಜಾಗಟೆ ಬಾಡಿಸೋವಂಥದ್ದು ಪ್ರತಿಯೊಂದೂ ಹೆಂಗೆ ನಾವು ಮನೇಲಿ ದೇವ್ರ ಕರ್ಸ್ ಮಾಡ್ತೀವೋ ಅದೇ ಥರ ತೋಟದಲ್ಲೂ ಸಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ದೇವರನ್ನು ಮಾಡ್ತಕ್ಕಂಥದ್ದು ಮುನೀಶ್ವರ ಸ್ವಾಮಿ ಅಂದರೆ ವರ್ಷಕ್ಕೊಂದ್ಸಲ ಮುನಿ ಅಂತ ಪ್ರತಿಯೊಬ್ಬರು ತೋಟಗಳಲ್ಲಿ ಮಾಡ್ತಕ್ಕಂಥದ್ದು. ಎಲ್ಲರೂ ಸೇರಿ ಒಂದೇ ಕಡೆ ಮಾಡಿರುವಂಥದ್ದು ಊರಿನ ಎಲ್ಲ ಜನರು. ನಂತರ ಅಲ್ಲೇ ನಮಗೆ ಊಟದ ವ್ಯವಸ್ಥೆ, ಊಟ ಅಲ್ಲೇ ಅಡುಗೆ ಇತ್ತಲ್ವ, ಪ್ರತಿಯೊಬ್ಬರಿಗೂ ಅಲ್ಲೇ ಊಟ ಕೊಡ್ತಾರೆ ನೋಡಿ. ಎಲೆ ಇಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅಡುಗೆ ತುಂಬ ಚೆನ್ನಾಗಿ ಮಾಡಿದರು. ಚಿಕನ್ ಸಾಂಬಾರು, ಆ್ಯಕ್ಚುಲಿ ಚಿಕನ್ನೇ ಮಾಡೋದು. ಮುಂಚೆ ಒಂದು ಕೋಳಿ ಮಾಡಿ ಇಡೀ ಊರಿಗೆಲ್ಲ ಊಟ ಕೊಡ್ತಿದ್ರಂತೆ. ಈಗ ಸ್ವಲ್ಪ ಎಲ್ಲ ಮಾಡಿಫೈ ಆಗಿದೆ. ಇವಾಗ 20 kg 30 kg ಅಷ್ಟು ಚಿಕನನ್ನು ಮಾಡಿ ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಊಟವನ್ನು ಇಲ್ಲಿ ಬಡಿಸ್ತಾರೆ. ಆ್ಯಕ್ಚುಲಿ ಇದು ಸಿಸ್ಟಮ್ ತುಂಬ ಚೆನ್ನಾಗಿದೆ. ಮತ್ತು ಕಾಯಿನ ಪೀಸ್ ಮಾಡಿ ಕಾಯಿನ ಚಿಕನ್ ಥರನೇ ಮಸಾಲೆ ಹಾಕಿ ಅದನ್ನು ಫ್ರೈ ಮಾಡ್ತಕ್ಕಂಥದ್ದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್, ಮೀಟ್ ಟು ನೆಕ್ಸ್ಟ್ ಲಾಗ್.